ನರೋಲಿ ಚಿಮ್ಕುಲು ಅಥವಾ ಸ್ಕಿನ್ ಟ್ಯಾಗ್ ಅಂತಾರೆ. ಇದನ್ನು ನಾವು ಆರಾಮಾಗಿ ಮನೇಲಿ ಇದ್ಕೊಂಡೇ ರಿಮೂವ್ ಮಾಡ್ಕೊಳ್ಬೋದು. ಹೌದು ಫ್ರೆಂಡ್ಸ್, ಈ ನರೋಲಿ ಅಥವಾ ಚಿಮ್ಕುಲು ಅನ್ನುವುದು ಇದು ನಮ್ಮ ದೇಹಕ್ಕೆ ಯಾವುದೇ ರೀತಿಯಿಂದ ಹಾನಿ ಉಂಟು ಮಾಡೋದಿಲ್ಲ. ಆದರೆ ಇದು ನಮ್ಮ ದೇಹದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಸ್ವಲ್ಪ ನಮಗೆ ಕಿರಿಕಿರಿ ಆಗತ್ತೆ. ಆದರೆ ಮುಖದ ಮೇಲೆ ಅಥವಾ ಕುತ್ತಿಗೆ ಮೇಲೆ ಇದ್ದಾಗ ಸೌಂದರ್ಯದ ವಿಷಯದಲ್ಲಿ ನಮಗೆ ಸ್ವಲ್ಪ ತೊಂದರೆ ಉಂಟಾಗತ್ತೆ. ಇಂತಹ ನರೋಲಿ ಮತ್ತು ಸ್ಕಿನ್ ಟ್ಯಾಗನ್ನು ನಾವು ಮನೆಮದ್ದು ಮಾಡೋದರ ಮೂಲಕ ಸಂಪೂರ್ಣವಾಗಿ ತೆಗೆದುಹಾಕ್ಬೋದು. ಅದರಲ್ಲೂ ತುಂಬಾ ಈಸಿಯಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಇದನ್ನು ರಿಮೂವ್ ಮಾಡ್ಬೋದು. ಬನ್ನಿ ಹಾಗಾದರೆ ಸುಲಭವಾದಂಥ ಸಿಂಪಲ್ ಆದಂಥ ಇದಕ್ಕೆ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್. ಯಾರು ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ವಿಡಿಯೋಗಳು ಅದು ಫ್ರೀ ಆಗಿ ತಲುಪುತ್ತೆ. ಒಂದು ಬೌಲ್ ತಗೊಳ್ಳೋಣ. ಅದಕ್ಕೆ ನಿಮ್ಮ ಮನೇಲಿ ಬಟ್ಟೆ ಒಗಿಲಿಕ್ಕೆ ಯಾವ ಸೋಪಿನ ಪೌಡ್ರನ್ನ ಯೂಸ್ ಮಾಡ್ತೀರೋ ಅದನ್ನೇ ನೀವು ತಗೊಳ್ಬೇಕು. ಈಗ ನಾನಿಲ್ಲಿ ಒಂದು 1/4 ಸ್ಪೂನ್ ಆಗುವಷ್ಟು ಸೋಪಿನ ಪೌಡ್ರನ್ನ ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ನೆಕ್ಸ್ಟ್ ನಾವಿದಕ್ಕೆ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡ್ರನ್ನ ತಗೊಳ್ಳೋಣ. ಅಂದರೆ ನಾವು ಇಡ್ಲಿ ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಪೌಡರನ್ನು ತಗೊಳ್ಬೇಕು. ಒಂದು 2 ಚಿಟಿಕೆ ಆಗುವಷ್ಟು ಬೇಕಿಂಗ್ ಸೋಡಾ ಆದರೆ ಸಾಕಾಗತ್ತೆ. ಅಂದರೆ 2 ಪಿಂಚ್ ಆಗುವಷ್ಟು ತಗೊಂಡ್ರೆ ಸಾಕು. ನೋಡಿ, ಇವೆರಡೂ ಪದಾರ್ಥಗಳು ನಾವೆಲ್ಲರ ಮನೇಲಿ ಯೂಸ್ ಮಾಡ್ತೀವಿ, ಆರಾಮಾಗಿ ಮನೇಲಿ ಇದ್ದೇ ಇರುತ್ತಲ್ವಾ. ಸೋಪ್ ಪೌಡ್ರಿಂದ ನಾವು ಬಟ್ಟೆ ಒಗಿತೀವಿ, ಜೊತೆಗೆ ಈ ಬೇಕಿಂಗ್ ಸೋಡಾವನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ದೇಹಕ್ಕೆ ತಗೊಳ್ತೀವಲ್ವಾ. ನೆಕ್ಸ್ಟ್ ನಾವು ಇದಕ್ಕೆ ಕೋಲ್ಗೇಟ್ ಟೂತ್ ಪೇಸ್ಟನ್ನು ಯೂಸ್ ಮಾಡೋಣ. ನೋಡಿ, ಈ ರೀತಿ ಕೋಲ್ಗೇಟ್ ಟೂತ್ ಪೇಸ್ಟನ್ನೇ ನೀವು ಯೂಸ್ ಮಾಡಬೇಕು. ಆಯುರ್ವೇದಿಕ್ ಟೂತ್ ಪೇಸ್ಟನ್ನು ನೀವು ಯೂಸ್ ಮಾಡಿದರೆ ಅಷ್ಟು ಒಳ್ಳೆ ರಿಸಲ್ಟ್ ಬರೋದಿಲ್ಲ. ಇದಂತೂ 10 ರೂಪಾಯಿಗೆ ನಿಮಗೆ ಆರಾಮಾಗಿ ಅಂಗಡಿಲಿ ಸಿಗುತ್ತೆ. ಒಂದು ಸಲ ತಂದಿಟ್ಕೊಂಡ್ರೆ ಹಲವಾರು ಟೈಮ್ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಒಂದು 10 ಹನಿ ಆಗುವಷ್ಟು ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ. ಈ ರೀತಿಯ ಮನೆಮದ್ದುಗಳನ್ನು ನೀವು ಧೈರ್ಯವಾಗಿ ಮಾಡ್ಬೋದು. ನಿಮ್ಮ ಸ್ಕಿನ್ನಿಗೆ ಯಾವುದೇ ರೀತಿಯ ಹಾನಿ ಉಂಟು ಮಾಡುವುದಿಲ್ಲ. ಇದನ್ನು ನಾವು ಸುಲಭವಾಗಿ ಮನೆಯಲ್ಲಿ ತಯಾರಿ ಮಾಡ್ಕೊಳ್ಬೋದು. ಮನೆಯಲ್ಲಿರುವಂಥ ಪದಾರ್ಥಗಳಾದರೆ ಸಾಕಾಗತ್ತೆ. ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಈ ಥರ ಸ್ಕಿನ್ ಟ್ಯಾಗ್ ಆಗಿದ್ದರೆ ಆರಾಮಾಗಿ ನೀವು ಯಾವುದೇ ಟೆನ್ಷನ್ ಇಲ್ಲದೆ ರಿಮೂವ್ ಮಾಡ್ಕೊಳ್ಬೋದು. ಇವಾಗ ಇಲ್ಲಿ ಹಾಕಿದ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಕಿನ್ ಟ್ಯಾಗ್ ಅನ್ನೋದು ದೇಹದ ಯಾವುದೇ ಭಾಗದಲ್ಲಿ ಚಿಕ್ಕದಾಗಿ ಇನ್ನೇನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುತ್ತೆ, ಆವಾಗ ನೀವು ಈ ಮನೆಮದ್ದನ್ನು ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಇದನ್ನು ನೀವು ಚೂರು ಅಪ್ಲೈ ಮಾಡಿದರೂ ಕೂಡ ಬೇಗ ಪಟ ಅಂತ ಉದುರೋಗುತ್ತೆ. ಈ ಸ್ಕಿನ್ ಟ್ಯಾಗ್ ಅನ್ನೋದು ಕಾಮನ್ ಆಗಿದೆ, ತುಂಬ ಜನರಲ್ಲಿ ಇದ್ದೇ ಇರುತ್ತೆ. ಆದರೆ ಇದು ಹೇಗೆ ಡೆವಲಪ್ ಆಗುತ್ತೆ, ಇದು ಯಾಕೆ ಹುಟ್ಟುತ್ತೆ ಅಂತ ತಿಳ್ಕೊಳ್ಳೋದಾದರೆ, ನಮ್ಮ ಸ್ಕಿನ್ ಎಲ್ಲಿ ಫ್ರ್ಯಾಕ್ಷನ್ಸ್ ಆಗ್ತಾ ಇರುತ್ತೋ, ಇಲ್ಲ ಅಲ್ಲಿ ರಬ್ ಆಗ್ತಾ ಇರುತ್ತೋ, ಒಂದಕ್ಕೊಂದು ತಾಗ್ತಾ ಇರುತ್ತೋ ಅಂತಲ್ಲಿ ಈ ಸ್ಕಿನ್ ಟ್ಯಾಗ್ ಅಥವಾ ನರೋಲಿ ಉತ್ಪತ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ. ಅಂದರೆ ಎಲ್ಲಿ ಸ್ಕಿನ್ನಿನ ಫೋಲ್ಡಿಂಗ್ಸ್ ಇರುತ್ತೋ ಅಲ್ಲಿ ಸ್ಕಿನ್ ಟ್ಯಾಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕುತ್ತಿಗೆ ಭಾಗದಲ್ಲಿ, ಕಂಕುಳ ಭಾಗದಲ್ಲಿ, ಇನ್ನು ಸ್ಕಿನ್ ಎಲ್ಲಿ ಒಂದಕ್ಕೊಂದು ತಾಗ್ತಾ ಇರುತ್ತೋ ಅಂಥ ಭಾಗದಲ್ಲಿ ಸ್ಕಿನ್ ಟ್ಯಾಗ್ ಅಥವಾ ನರೋಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಅದಲ್ಲದೆ ಈ ನರೋಲಿ ಅಥವಾ ಸ್ಕಿನ್ ಟ್ಯಾಗ್ ಆಗಲಿಕ್ಕೆ ನಾವು ಇನ್ನೂ ಹಲವಾರು ಕಾರಣಗಳನ್ನು ಕೊಡ್ಬೋದು. ಒಂದು ಏಜ್ ಫ್ಯಾಕ್ಟರ್ ಅನ್ಬೋದು, ಇಲ್ಲ ಜೆನೆಟಿಕ್ ಆಗೂ ಬರ್ಬೋದು. ಒಬೆಸಿಟಿ ಜಾಸ್ತಿ ಆಗಿದ್ದರೆ, ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರೂ ಕೂಡ ಸ್ಕಿನ್ ಟ್ಯಾಗ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇವಾಗ ಈ ಮನೆಮದ್ದನ್ನು ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ನಿಮಗೆ ಸ್ಕಿನ್ ಟ್ಯಾಗ್ ಯಾವ ಪ್ಲೇಸಲ್ಲಿ ಆಗಿದೆ ಅಲ್ಲಿ ನೀವು ಈ ಥರ ಒಂದು ಕಡ್ಡಿಯಿಂದ ಅಥವಾ ಈ ಬಡ್ಸ್ ಬರುತ್ತಲ್ಲ ಅದರಿಂದನೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಆ ಸ್ಕಿನ್ ಟ್ಯಾಗ್ ಬುಡದಲ್ಲಿ ನೀವು ನೀಟಾಗಿ ಅಪ್ಲೈ ಮಾಡಬೇಕು. ನೋಡಿ, ಈ ರೀತಿ ಹೀಗೆ ಅದನ್ನು ಅಪ್ಲೈ ಮಾಡೋದ್ರಿಂದ ಅಲ್ಲಿರುವಂಥ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಇದರಿಂದ ಅದು ಬೆಳೆಯಲು ಬೇಕಾದಂಥ ಎಲ್ಲ ಅಂಶಗಳು ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ ಟ್ಯಾಗ್ ರಿಮೂವ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ನೀವು ಎಲ್ಲಿ ಸ್ಕಿನ್ ಟ್ಯಾಗ್ ಆಗಿರುತ್ತೋ ಆ ಪ್ಲೇಸಿಗೆ ಮಾತ್ರ ನೀವು ಅಪ್ಲೈ ಮಾಡಬೇಕು. ಆ ಕಡೆ ಅಕ್ಕಪಕ್ಕ ಇರುವಂಥ ಸ್ಕಿನ್ನಿಗೆ ಮಾತ್ರ ಅಪ್ಲೈ ಮಾಡಬೇಡಿ. ಆ ಜಾಗದಲ್ಲಿ ನೀವು ಡೈಲಿ 3 ಟೈಮ್ಸ್ ನೀವು ಅಪ್ಲೈ ಮಾಡಿದರೆ ಒಂದೇ ದಿನದಲ್ಲಿ ಅದು ಪಟ ಅಂತ ಉದುರು ಹೋಗುತ್ತೆ. ನಿಮಗೆ ಗೊತ್ತಾಗೋದಿಲ್ಲ ಯಾವಾಗ ಅದು ಉದುರು ಹೋಗಿದೆ ಅಂತ ಹೇಳಿ.
ಅಷ್ಟು ಚೆನ್ನಾಗಿ ಈ ಮನೆಮದ್ದು ಕೆಲಸ ಮಾಡುತ್ತೆ. ನಾನು ಫಸ್ಟೇ ಹೇಳಿದಾಗೆ ಚಿಕ್ಕ ಚಿಕ್ಕ ಸ್ಕಿನ್ ಟ್ಯಾಗ್ ಇದ್ದಾಗ ಇದು ಬೇಗ ಕೆಲಸ ಮಾಡುತ್ತೆ. ಸ್ವಲ್ಪ ಜಾಸ್ತಿ ಆಯಿತು, ಸ್ವಲ್ಪ ದೊಡ್ಡದಾಯಿತು ಅಂದರೆ ಒಂದು 3-4 ದಿವಸ ಟೈಮ್ ತಗೊಳುತ್ತೆ. ದಿನಕ್ಕೆ 3 ಟೈಮ್ ಹಚ್ತಾ ಬನ್ನಿ, ಬೇಗ ಅದು ವಾಸಿಯಾಗತ್ತೆ. ಅಲ್ಲಿ ಕಲೆ ಕೂಡ ಉಳಿಯೋದಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನಾಗಿ ಉದುರೋಗುತ್ತೆ. ಫ್ರೆಂಡ್ಸ್, ಇನ್ಯಾಕೆ ತಡ, ಬೇಗ ಬೇಗ ಈ ಹೋಮ್ ರೆಮಿಡಿ ಮಾಡಿ ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡ್ಕೊಳ್ಳಿ. ಇದೇ ರೀತಿ ಈ ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡಲಿಕ್ಕೆ ಇನ್ನೊಂದು ಮನೆಮದ್ದನ್ನು ಹೇಳ್ತೀನಿ ನೋಡಿ. ಈ ಮನೆಮದ್ದನ್ನು ಮಾಡೋದು ತುಂಬಾ ಈಸಿ, ಸಿಂಪಲ್ ಆಗಿದೆ. ಆದರೆ ಅಷ್ಟೇ ಹುಷಾರಾಗಿ ನಾವು ಈ ಮನೆಮದ್ದನ್ನು ಮಾಡಬೇಕು. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಯಾವ ಗಿಡ ಅಂತ ನಿಮಗೆ ಗೊತ್ತಾಯ್ತಾ? ಗೊತ್ತಾದರೆ ಬೇಗ ಬೇಗ ಕಮೆಂಟ್ಸ್ ಹಾಕಿ ಯಾವ ಗಿಡ ಅಂತ ಹೇಳಿ. ಇದನ್ನು ನಾವು ಎಕ್ಕೆ ಗಿಡ ಅಂತ ಹೇಳಿ ಕರಿತೀವಿ. ನೋಡಿ, ಈ ಎಕ್ಕೆ ಗಿಡದಲ್ಲಿ ಹಾಲು ಬರುತ್ತೆ ನೋಡಿ. ಎಲೆ ಕೊಯ್ದಾಗ ಎಷ್ಟು ಚೆನ್ನಾಗಿ ಹಾಲು ಬಂತಲ್ಲ. ಈ ಹಾಲು ಸ್ಕಿನ್ ಟ್ಯಾಗ್ ಅಥವಾ ನರೋಲಿಯನ್ನು ಉದುರಿಸಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದು. ನೀವು ನೋಡಿ, ಎಲ್ಲಿ ನರೋಲಿ ಆಗಿರುತ್ತೋ ಆ ಪ್ಲೇಸಿಗೆ, ಆ ನರೋಲಿ ಬುಡಕ್ಕೆ ನೀವು ಈ ಹಾಲನ್ನು ಹಚ್ಚುವುದರಿಂದ ನರೋಲಿ ಉದುರು ಹೋಗುತ್ತೆ, ಇಲ್ಲ ಅಲ್ಲೇ ಚೆಟ್ಟತ್ತೆ ಅಂತ ಹೇಳ್ತೀವಲ್ಲ, ಅಲ್ಲೇ ಅದು ಕಡಿಮೆ ಆಗುತ್ತೆ. ಈ ಹಾಲನ್ನು ಕೂಡ ನೀವು ದಿನಕ್ಕೆ ಒಂದು 3 ಟೈಮ್ ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡ್ತಾ ಮಾಡ್ತಾ ಬಂದರೆ ಬೇಗ ನರೋಲಿ ಇರೋದು ಉದುರು ಹೋಗುತ್ತೆ. ಆದರೆ ಈ ಎಕ್ಕೆ ಗಿಡದ ಎಲೆಗಳನ್ನು ಕೊಯ್ಬೇಕಾದ್ರೆ ನೀವು ತುಂಬ ಹುಷಾರಿಯಿಂದ ಗಿಡವನ್ನು ಮುಟ್ಟಬೇಕಾಗತ್ತೆ. ಒಂದು ಹನಿ ಹಾಲೆಲ್ಲರೂ ಕಣ್ಣಿಗೆ ಬಿತ್ತು ಅಂದರೆ ನಿಜವಾಗ್ಲೂ ಪ್ರಾಬ್ಲಮ್ ಆಗುತ್ತೆ, ಕಣ್ಣುರಿ ಆಗುವುದು ಹಾಗೆಲ್ಲ ಆಗುತ್ತೆ. ತುಂಬ ಕೇರ್ಫುಲ್ಲಾಗಿ ನೀವು ಎಕ್ಕೆ ಗಿಡದ ಎಲೆಗಳನ್ನು ಕೊಯ್ಯಬೇಕು. ಕೆಲವೊಂದು ಚರ್ಮ ವ್ಯಾಧಿಗಳಿಗೂ ಕೂಡ ಈ ಎಲೆಯ ಹಾಲು ಬರುತ್ತೆ. ಅಂದರೆ ಕೆಲವೊಮ್ಮೆ ಹುಳುಕಡ್ಡೆ ಅಂತೀವಿ, ಅದು ಕೆಲವೊಂದು ಇನ್ಫೆಕ್ಷನ್ ಆಗಿ ತುಂಬಾ ಇಚ್ಚಿಂಗ್ ಆಗ್ತಾ ಇರುತ್ತೆ. ಮತ್ತು ರಿಂಗ್ ವರ್ಮ್ ಅಂತೀವಿ, ಆ ಥರ ಸಮಸ್ಯೆ, ಅದಕ್ಕೆಲ್ಲ ಈ ಎಕ್ಕೆ ಗಿಡದ ಹಾಲನ್ನು ಅಪ್ಲೈ ಮಾಡ್ತಾರೆ ಅಂತ ಹೇಳ್ತಾರೆ. ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ, ಮೇಡಮ್ ಕಣ್ಣಿನ ಹತ್ತಿರುವಂಥ ಸ್ಕಿನ್ ಟ್ಯಾಗನ್ನು ಹೇಗೆ ರಿಮೂವ್ ಮಾಡೋದು ಅಂತೇಳಿ. ಇವಾಗ ಹೇಳ್ತಾ ಇದ್ದೀನಿ ನೋಡಿ, ಕಣ್ಣಿನ ಭಾಗದ ಹತ್ತಿರುವಂಥ ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡೋಕ್ಕೆ ಸೂಪರ್ ಆದಂಥ ಮನೆಮದ್ದು. ಇವಾಗ ನೀವು ನೋಡ್ತಿದ್ರಲ್ಲ, ಒಂದು ರೀತಿಯ ಪುಟಾಣಿ ಗಿಡ. ಇದು ಅಂಗಳದಲ್ಲಿ ಬೆಳೆದಿರುತ್ತೆ, ಇಲ್ಲ ಗದ್ದೆ ಬಯಲುಗಳಲ್ಲಿ ಬೆಳೆದಿರುತ್ತೆ. ಎಲ್ಲಿ ನೀರಿರುತ್ತೋ ಅಲ್ಲಿ ಬೆಳೆಯುತ್ತೆ. ನಾನು ನಮ್ಮ ಮನೇಲೆ ಪಾಟಲ್ಲಿ ಕೂಡ ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಲುಣಿ ಅಂತ ಹೇಳ್ತಾರೆ. ನಾವೆಲ್ಲ ಇದಕ್ಕೆ ಅಚ್ಚೆ ಗಿಡ ಅಂತ ಹೇಳ್ತೀವಿ. ಕೆಂಪು ನೆನೆಯಕ್ಕಿ ಸೊಪ್ಪಿನ ಗಿಡ ಅಂತ ಹೇಳ್ತಾರೆ. ಕೆಲವರು ದೊಡ್ಡ ಹಾಲು ಕುಡಿ ಗಿಡ ಅಂತ ಹೇಳ್ತಾರೆ. ಇದನ್ನು ಸಂಸ್ಕೃತದಲ್ಲಿ ದುದೀಕ, ಕ್ಷೀರ, ಸಾಧುಪರ್ಣಿ ಅಂತ ಹೇಳಿ ಕರೀತಾರೆ. ಕೆಲವೊಂದು ಭಾಷೆಯಲ್ಲಿ ನಾಗಾರ್ಜುನಿ ಅಂತಲೂ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಮಿಲ್ಕ್ ಹೆಡ್ಜ್ ಅಂತಲೂ ಕರೀತಾರೆ. ಮತ್ತು ಇದಕ್ಕೆ ಒಂದು ಸೈಂಟಿಫಿಕ್ ನೇಮ್ ಅಂದರೆ ಇಫೋರ್ಬಿಯಾ ಹಿಟಾ ಅಂತಲೂ ಕರೀತಾರೆ. ಇದು ಸಾಮಾನ್ಯವಾಗಿ ಚಿಕ್ಕ ಗಿಡ ಅಂತರ, ಹುಲ್ಲಿನ ಥರ ಕೆಳಗಡೆನೇ ಬೆಳೆದಿರುತ್ತೆ. ನೋಡಿ, ಇವಾಗ ನೋಡ್ತಿದ್ರಲ್ಲ, ನಾನು ಕಟ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಹಾಲು ಬರ್ತಾ ಇದೆ. ಈ ಹಾಲು ನರೋಲಿಯನ್ನು ತೆಗೆದುಹಾಕಲು ತುಂಬಾ ಒಳ್ಳೆಯದು. ಅದಲ್ಲದೆ ಈ ಅಚ್ಚೆ ಗಿಡ ಹಲವಾರು ರೀತಿಯ ಕಾಯಿಲೆಗಳಿಗೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ನಾವು ಕಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಹಾಲು ಬರ್ತಾ ಇದೆ ಅಂಥೇಳಿ. ನೋಡಿ, ಇವಾಗ ನಿಮಗೆ ವಿಡಿಯೋ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಅಚ್ಚೆ ಗಿಡ ಯಾವುದು ಅಂಥೇಳಿ. ಈ ರೀತಿ ಇರುತ್ತೆ ನೋಡಿ. ನೀವು ಗೂಗಲ್ ಸರ್ಚ್ ಮಾಡಿ, ಇದರಿಂದ ಎಷ್ಟೊಂದು ನಮಗೆ ಅನುಕೂಲ ಇದೆ ಅಂಥೇಳಿ. ನಾವು ಮನೇಲಿ ಅಕ್ಕಪಕ್ಕ ಇರುವುದನ್ನು ನಾವು ಗಮನಿಸೋದಿಲ್ಲ. ಅದಲ್ಲದೆ ಈ ಹಾಲು ನಮ್ಮ ಮುಖದ ಸೌಂದರ್ಯಕ್ಕೆ ತುಂಬಾ ಒಳ್ಳೆಯದು. ಅಂದರೆ ಅದನ್ನು ಮಾಡುವಂಥ ವಿಧಾನ ನಿಮಗೆ ಗೊತ್ತಿರಬೇಕಷ್ಟೇ. ನೋಡಿ, ಇವಾಗ ನೀವು ನೋಡ್ತಿದ್ರಲ್ಲ, ಕಣ್ಣಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರೂ ಕೂಡ ಈ ಹಾಲನ್ನು ನಾವು ಕಣ್ಣಿಗೆ ಹಾಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗ ನಾನು ಹೇಳ್ತಾ ಇರೋದು ಸ್ಕಿನ್ ಟ್ಯಾಗ್ ಚಿಕ್ಕದಾಗಿ ನಿಮಗೆ ಕಣ್ಣಿನ ಭಾಗದಲ್ಲಿ ಎಲ್ಲಾದರೂ ಆಗಿದ್ರೆ, ಅಂದರೆ ಕಣ್ಣಿನ ರಪ್ಪೆ ಮೇಲೆ ಹೇಳ್ತಾ ಇರೋದು, ಅಲ್ಲಾಗಿದ್ರೆ ಈ ಗಿಡದ ಹಾಲನ್ನು ನೀವು ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಸ್ಕಿನ್ ಟ್ಯಾಗ್ ರಿಮೂವ್ ಆಗುತ್ತೆ. ಅಂದರೆ ನಾನು ನಿಮಗೆ ಹೇಳ್ತಾ ಇರೋದು ಸೂಕ್ಷ್ಮ ಭಾಗದಲ್ಲಿ ಸ್ಕಿನ್ ಟ್ಯಾಗ್ ಆಗಿದ್ದರೆ ರಿಮೂವ್ ಮಾಡಲಿಕ್ಕೆ ಈ ಎಲೆ ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನೆಕ್ ಭಾಗದಲ್ಲಾಗಿದ್ದರೆ, ಅಂಡರ್ ಆರ್ಮ್ಸಲ್ಲಾಗಿದ್ದರೆ ಮನೆಮದ್ದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಈ ಎಲೆಯ ಹಾಲನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ಒಂದು ವೇಳೆ ಸ್ಕಿನ್ ಟ್ಯಾಗ್ ಆಗಿದ್ದರೆ ನೀವು ಇದಕ್ಕೆ ಈ ಅಚ್ಚೆ ಗಿಡದ ಹಾಲನ್ನು ಹಾಕಬೇಕು. ಅಂದರೆ ಫ್ರೆಶ್ ಆಗಿ ನೀವು ಗಿಡವನ್ನು ಕಿತ್ತಾಗ ನಿಮಗೆ ಹಾಲು ಸಿಗತ್ತೆ. ನೀವು ಮನೇಲಿ ಕಿತ್ಕೊಂಡು ಬಂದು ಒಂದು ದಿವಸ ಇಟ್ಟರೆ ಅಲ್ಲಿ ಅದು ಡ್ರೈ ಆಗಿಬಿಡುತ್ತೆ, ಅಂದರೆ ಒಣಗಿಬಿಡುತ್ತೆ. ಹಾಗಾಗಿ ತಕ್ಷಣ ನೀವು ಕೀಳಬೇಕು, ತಕ್ಷಣ ನೀವು ಅಪ್ಲೈ ಮಾಡಬೇಕು. ಫ್ರೆಂಡ್ಸ್, ನನಗೆ ಗೊತ್ತಿರುವಂಥ ಮನೆಮದ್ದನ್ನು ನಿಮಗೆ ಹೇಳ್ತೀನಿ. ಇನ್ನೂ ಇದರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ. ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.